ಇವಂದು ಒಂದು ಜನ್ಮ, ಇವನಿಗೆ ಒಂದು ಜನ್ಮದಿನದ ಕೇಡು. ಸುಮಾರು ಕೇಸ್ಗಳನ್ನು ಹಾಕ್ಸ್ಕೊಂಡಿದ್ದಾನೆ, ಕೊಲೆ ಆರೋಪವನ್ನ ಹೊತ್ಕೊಂಡಿದ್ದಾನೆ, ಹೆಣ್ಣು ಮಕ್ಕಳ ತಲೆ ಹಿಡಿದಿರೋ ಆರೋಪ ಕೂಡ ಈ ಪುನೀತ್ ಕೆರೆಹಳ್ಳಿ ಮೇಲಿದೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರೋ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಸತ್ತೋಗ್ಬಿಟ್ಟಿದ್ಯಾ? ಮೇಲೆ ಪಿಂಪ್ ಕೇಸ್ ಇತ್ತು, ಹೆಣ್ಣು ಮಕ್ಕಳ ತಲೆ ಹಿಡಿದಿರೋ ಆರೋಪಿ ಇವನು. ಆ ಆರೋಪ ಹೊತ್ತು ಆ ಕೇಸ್ ಹಾಕಿಸ್ಕೊಂಡಿರೋನು, ಸಾಲ್ಸ ಪ್ರಾಸ್ಟಿಟ್ಯೂಷನ್ ವೇಶ್ಯಾವಾಟಿಕೆ ಮಾಡಿರೋ ಆರೋಪ ಹೊತ್ತವನು, ಅಂದ್ರೆ ಹೆಣ್ಣು ಮಕ್ಕಳ ತಲೆ ಹಿಡಿದಿರೋನು. ಅಂತವನಿಗೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರೋ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಮಗನೇ ನೀನ್ ಚೆನ್ನಾಗಿರಪ್ಪ ಅಂತ ಆಶೀರ್ವಾದ ಮಾಡ್ತಾರಂತಂದ್ರೆ ಇವರ ಸಿದ್ಧಾಂತ, ಇವರ ಹುದ್ದೆ, ಇವರ ಘನತೆ ಅದೆಲ್ಲೋ ಮನ್ ಕೊಡ್ಬೇಕು ಇವರಿಗೆ. ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಯಿತು. ಅದರಲ್ಲಿ ಸಮಾಜಘಾತುಕ, ಪಿಂಪ್ ಆರೋಪಿ, ಕೊಲೆ ಆರೋಪಿ, ರೌಡಿ ಶೀಟರ್ ಪುನೀತ್ ಕೆರೆಹಳ್ಳಿಯನ್ನ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿರುವ ನಾಗಲಕ್ಷ್ಮಿ ಚೌಧರಿ ಮೇಡಮ್ಮು ಆಶೀರ್ವಾದ ಮಾಡ್ತಾ ಇದ್ರು, ಮಗನೇ ನೀನು ಚೆನ್ನಾಗಿರಪ್ಪ ಅಂತ. ಅಂದರೆ ಇದ್ರ ಬಗ್ಗೆ ತುಂಬ ಮಾತಾಡೋಣ. ಒಬ್ಬ ಮಹಿಳಾ ಆಯೋಗದ ಅಧ್ಯಕ್ಷೆ ಆದವರು, ಒಬ್ಬ ಕೊಲೆ ಆರೋಪಿ, ಪಿಂಪ್ ಆರೋಪಿ ತಲೆ ಹಿಡಿದವನು, ಮತ್ತು ಸುಮಾರು ಕೇಸುಗಳನ್ನು ಸಮಾಜಘಾತುಕನಾಗಿ ರೌಡಿ ಶೀಟ್ ಹಾಕಿಸ್ಕೊಂಡಿರೋನಿಗೆ ಮಹಿಳಾ ಆಯೋಗದ ಅಧ್ಯಕ್ಷರು ಆಶೀರ್ವಾದ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆಯ ತನಕ ಮಿಸ್ ಮಾಡದೆ ನೋಡಿ. ಇಲ್ಲಿ ವಿಷಯ ಏನಪ್ಪ ಅಂದರೆ, ಮೊನ್ನೆ ಈ ತಲೆ ಹಿಡುಕ ಆರೋಪಿ, ಕೊಲೆ ಆರೋಪಿ ಪುನೀತ್ ಕೆರೆಹಳ್ಳಿದು ಬರ್ತ್ಡೇ ಇತ್ತಂತೆ. ಇವಂದು ಒಂದು ಜನ್ಮ, ಇವನಿಗೂ ಒಂದು ಜನ್ಮದಿನದ ಕೇಡು. ಸುಮಾರು ಕೇಸ್ಗಳನ್ನು ಹಾಕ್ಸ್ಕೊಂಡಿದ್ದಾನೆ, ಕೊಲೆ ಆರೋಪವನ್ನು ಹೊತ್ಕೊಂಡಿದ್ದಾನೆ, ಹೆಣ್ಣು ಮಕ್ಕಳ ತಲೆ ಹಿಡಿದಿರೋ ಆರೋಪ ಕೂಡ ಈ ಪುನೀತ್ ಕೆರೆಹಳ್ಳಿ ಮೇಲಿದೆ. ಇಂಥವನಿಗೆ ಮಗನೇ ನೀನು ಚೆನ್ನಾಗಿರಪ್ಪ ಅಂತ, ಅದು ಯಾರು ಬೇರೆ ಯಾವುದೋ ವಾದಿ ಬೀದಿಲಿ ಹೋಗೋರಲ್ಲ, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವ ನಾಗಲಕ್ಷ್ಮಿ ಚೌಧರಿ ಮೇಡಮ್ಮು ಆಶೀರ್ವಾದ ಮಾಡಿದ್ದಾರೆ. ಇಲ್ಲಿ ನಮ್ಮ ಪ್ರಶ್ನೆ ಏನಂದ್ರೆ, ರಾಜ್ಯದಲ್ಲಿ ಅಧಿಕಾರದಲ್ಲಿರೋ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಸತ್ತೋಗ್ಬಿಟ್ಟಿದೆಯಾ? ಅದು ಎಂಥ ಥರ್ಡ್ ಕ್ಲಾಸ್ ವ್ಯಕ್ತಿಗೆ ಇವರು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತಂದರೆ, ಒಂದು ಸ್ವಲ್ಪನೂ ಇದ್ರ ಇಂಪ್ಯಾಕ್ಟ್ ಏನಾಗುತ್ತೆ, ನಾನು ಯಾವ ಸ್ಥಾನದಲ್ಲಿದ್ದೀನಿ, ನನ್ನ ಹುದ್ದೆ ಏನು, ನನ್ನ ಘನತೆ ಏನು ಅನ್ನೋದನ್ನು ಸ್ವಲ್ಪನಾದರೂ ಈ ನಾಗಲಕ್ಷ್ಮಿ ಮೇಡಮ್ಗೆ ಕಾಮನ್ ಸೆನ್ಸ್ ಇರಲಿಲ್ವ? ಇವ್ರ ತಲೆಗೆ ಬಂದಿರಲಿಲ್ವ ನಾನು ಎಂಥವನ ಜೊತೆಗೆ ಮಾತಾಡ್ತಾ ಇದ್ದೀನಿ, ಅದೆಂಥವನಿಗೆ ನಾನು ಆಶೀರ್ವಾದ ಮಾಡ್ತಾ ಇದ್ದೀನಿ ಅಂತ. ಅಂದರೆ ಈ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವ ನಾಗಲಕ್ಷ್ಮಿ ಮೇಡಮ್ಮು ಸಮಾಜಕ್ಕೆ ಅದೇನು ಸಂದೇಶ ಕೊಡ್ತಾ ಇದ್ದಾರೆ ಅಂತ ನಮ್ಮ ಪ್ರಶ್ನೆ. ಯಾಕಂದರೆ ಇವನ ಮೇಲೆ ಪಿಂಪ್ ಕೇಸ್ ಇತ್ತು, ಹೆಣ್ಣು ಮಕ್ಕಳ ತಲೆ ಹಿಡಿದಿರೋ ಆರೋಪಿ ಇವನು. ಆ ಆರೋಪ ಹೊತ್ತು ಆ ಕೇಸ್ ಹಾಕಿಸ್ಕೊಂಡಿರೋನು, ಸಾಲ್ಸ ಪ್ರಾಸ್ಟಿಟ್ಯೂಷನ್ ವೇಶ್ಯಾವಾಟಿಕೆ ಮಾಡಿರೋ ಆರೋಪ ಹೊತ್ತವನು, ಅಂದರೆ ಹೆಣ್ಣು ಮಕ್ಕಳ ತಲೆ ಹಿಡಿದಿರೋನು. ಅಂಥವನಿಗೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರೋ ನಾಗಲಕ್ಷ್ಮಿ ಚೌಧರಿ ಮೇಡಮ್ಮು ಮಗನೇ ನೀನು ಚೆನ್ನಾಗಿರಪ್ಪ ಅಂತ ಆಶೀರ್ವಾದ ಮಾಡ್ತಾರಂತಂದರೆ ಇವರ ಸಿದ್ಧಾಂತ, ಇವರ ಹುದ್ದೆ, ಇವರ ಘನತೆ ಅದೆಲ್ಲೋ ಮನ್ ಕೊಡ್ಬೇಕು ಇವರಿಗೆ. ಆ ಸಿದ್ಧಾಂತಕ್ಕೆ, ಇವರ ಬೂಟಾಟಿಕೆಗೆ, ಕಾಂಗ್ರೆಸ್ನವರ ಈ ಬೂಟಾಟಿಕೆಯಿಂದನೇ ಇವರು ಇವತ್ತು ಇಡೀ ದೇಶದಲ್ಲಿ ಅಧೋಗತಿಯನ್ನು ಕಾಣ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು ಯಾವುದೋ ಒಂದು ಗುಜರಾತ್ ಭಾಷಣದಲ್ಲಿ, ಕಾಂಗ್ರೆಸ್ನಲ್ಲಿ RSSನವ್ರು ಇರೋ ತನಕನೂ ಕಾಂಗ್ರೆಸ್ ಪಕ್ಷ ಉದ್ಧಾರ ಆಗೋದಿಲ್ಲ ಅಂತ. ಥೇಟ್ ಅದೇ ರೀತಿ ಆಯಿತು. ಇವನು ಅಲ್ಪಸಂಖ್ಯಾತರಿಗೆ ಬಾಯಿಗೆ ಬಂದಂಗೆ ಬೈದಾಡಿಕೊಂಡು, ಅನೈತಿಕ ಕೆಲಸಗಳನ್ನು ಮಾಡಿಕೊಂಡು, ಕಾನೂನು ಬಾಹಿರ ಕೆಲಸಗಳನ್ನು ಮಾಡ್ಕೊಂಡಿರೋನು, ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡ್ಕೊಂಡು ಓಡಾಡ್ತಾ ಇರೋನು. ಇಂಥವನಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಹೋಗಿ ಮಗನೇ ನೀನು ಚೆನ್ನಾಗಿರಪ್ಪ ಅಂತೇಳಿ ಆಶೀರ್ವಾದ ಮಾಡಿ ಬರ್ತಾರೆ ಅಂತಂದರೆ, ಈ ನಾಗಲಕ್ಷ್ಮಿ ಚೌಧರಿ ಮೇಡಮ್ ನೀವು ಹುದ್ದೆಯಲ್ಲಿ ಇದ್ದೀರಲ್ಲ, ನಿಮ್ಮದೊಂದೇನು ಘನತೆ ಇದೆಯಲ್ಲ, ನಿಮ್ಮ ಗೌರವ ಇದೆಯಲ್ಲ, ಅದನ್ನು ನೀವೇ ಒಮ್ಮೆ ಆತ್ಮಾವಲೋಕನ ಮಾಡ್ಕೊಳ್ಳಿ, ನಾನು ಇದು ಮಾಡಿದ್ದು ಸರಿನಾ ಅಂತ. ಯಾಕೆ? ಯಾರವನು? ಕೊಲೆ ಆರೋಪಿ, ಪಿಂಪ್ ಆರೋಪಿ, ತಲೆ ಹಿಡಿದು ಕೆಲಸ ಮಾಡಿರೋನು, ಮತ್ತು ರೌಡಿ ಶೀಟರ್. ಮುಖ್ಯವಾಗಿ ರೌಡಿ ಶೀಟರ್ಗೆ ನೀವು ಈ ಥರ ಆಶೀರ್ವಾದ ಮಾಡ್ತೀರಿ ಅಂತಂದರೆ ನಿಮ್ಮ ಹುದ್ದೆ ನಿಮ್ಗೆ ಯಾಕೆ ಬೇಕದು? ಅದು ಮಹಿಳಾ ಆಯೋಗದಲ್ಲಿ ಕೂತ್ಕೊಂಡಿದ್ದೀರಾ, ಅದೆಲ್ಲ ನಿಮ್ಗೆ ಬೇಕಾ? ನಿಮಗೆ ಈ ಥರ ಒಬ್ಬ ಪಿಂಪ್ ಆರೋಪಿಗೆ ನೀವು ಆಶೀರ್ವಾದ ಮಾಡೋದಾದರೆ ಇದನ್ನೆಲ್ಲ ಒಮ್ಮೆ ಆತ್ಮಾವಲೋಕನ ಮಾಡ್ಕೊಳ್ಳಿ. ಆಮೇಲೆ ಒಂದು ಕ್ಲಾರಿಫಿಕೇಷನ್ ಕೊಡಿ, ಯಾಕೆ ಇದಾಯಿತು, ಯಾಕೆ ಹಿಂಗಾಯಿತು, ಯಾಕೆ ಆಶೀರ್ವಾದ ಮಾಡಬೇಕಾಯಿತು ಅಂತ. ನಿಮ್ಮಂಥವ್ರಿಂದನೇ ಇವತ್ತು ಕಾಂಗ್ರೆಸ್ ಪಕ್ಷ ಅಧೋಗತಿ ಕಾಣ್ತಾ ಇದೆ. ಎಲ್ಲೂ ನಿಮಗೆ ನೆಲೆ ಸಿಗ್ತಾ ಇಲ್ಲ. ಕರ್ನಾಟಕದಲ್ಲಿ ದೊಡ್ಡ ಮೆಜಾರಿಟಿಯಲ್ಲಿ ಗೆದ್ದು ಬಂದ್ರಿ. ಮುಂದಿನ ಸರ್ತಿನ್ನು ಅಂದರೆ, ಯಾಕಂದರೆ ಮೊದಲೇ ಅಲ್ಪಸಂಖ್ಯಾತರು
ಕಾಂಗ್ರೆಸ್ಗೆ ನಿರಂತರವಾಗಿ ವೋಟ್ ಬ್ಯಾಂಕ್ ಆಗಿ ಬಂದಿದ್ದರು ಆ ಅಲ್ಪಸಂಖ್ಯಾತರಿಗೆ ಈಗ ಅನ್ಯಾಯ ಆಗ್ತಾ ಇದೆ ಅಂತ ರಾಜ್ಯ ಮಟ್ಟದಲ್ಲಿ ದೊಡ್ಡ ಕೂಗೆದ್ದಿದೆ. ಅದರ ನಡುವೆ ಅಲ್ಪಸಂಖ್ಯಾತರಿಗೆ ಜೀವ ಬೆದರಿಕೆ ಹಾಕುವ ಅಲ್ಪಸಂಖ್ಯಾತರ ಉದ್ಯೋಗಗಳಿಗೆ ತೊಂದರೆ ಕೊಡುವ ಈ ಪುನೀತ್ ಕೆರಳಿಗೆ ಆಶೀರ್ವಾದ ಮಾಡಿದಾರಲ್ಲ, ಆ ಅಲ್ಪಸಂಖ್ಯಾತರು ನೀವು ಮತ್ತು ನಿಮ್ಮ ಸರ್ಕಾರದ ಬಗ್ಗೆ ಯೋಚನೆ ಮಾಡ್ತಾರೆ. ನಮಸ್ಕಾರ.